ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಶ್ವರಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಕಡಲೆ ಬೀಜದ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಉಂಡೆ ಬೆಲ್ಲನ ಜಜ್ಕೊಂಡಿದ್ದೀವಿ, ಹಾಗೆ ಕಡಲೆನ ತೊಗೊಂಡಿದ್ದೀವಿ 1 ಕಪ್ಪು, ಕಡಲೆ ಬೀಜ, ಕೊಬ್ಬರಿ ತುರಿ, ಹಾಗೆ ಕಡಲೆ ಬೇಳೆ 1 ಕಪ್ಪಷ್ಟು, ಹಾಗೆ ಕರ್ಬೇವಿನ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ತೊಗೊಳ್ಳಿ. ನಿಮ್ಗೆ ಇಷ್ಟ ಇದ್ದರೆ ಆ ಫ್ಲೇವರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಒಂದು ಹುಣಸೆಹಣ್ಣನ್ನ ತೊಗೊಂಡಿದ್ದೀವಿ. ಸೊ ಇದು ಉದ್ದಿನ ಬೇಳೆ. ಸೊ ಇದನ್ನೆಲ್ಲ ಯಾವ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ಅನ್ನೋದು ಪ್ರತಿಯೊಂದು ಸಹ ನಾವು ತೋರಿಸ್ತೀನಿ. ಸೊ ನೋಡಿ, ಕಡಲೆಬೇಳೆನ ತುಂಬ ಫ್ರೆಶ್ ಆಗಿರೋದನ್ನೇ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫ್ರೆಶ್ ಆಗೇ ಇದೆ. ಸೊ ಈ ಥರ ಇಂಗ್ರೀಡಿಯೆಂಟ್ಸ್ನ ನೀವು ತೊಗೊಳ್ಬೇಕು. ಹಾಗೆ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿನೂ ಸಹ ಸ್ವಲ್ಪ ತೊಗೊಂಡಿದ್ದೀವಿ. ಸೊ ಇವಾಗ ಖಾರದ ಮೆಣಸಿನ್ಕಾಯಿ ಹಾಗೆ ಬೇಡಿಗೆ ಮೆಣಸಿನ್ಕಾಯಿನ ನಾವು ಫ್ರೈ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಹಸಿ ಸ್ಮೆಲ್ ಏನಿರುತ್ತೋ ಅದೆಲ್ಲ ಫುಲ್ ಹೋಗಬೇಕು ನೀಟಾಗಿ. ಇದು ಸ್ವಲ್ಪ ಮೀಡಿಯಮ್ ಫ್ರೈ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಉದ್ದಿನ ಬೇಳೆನ ಫ್ರೈ ಮಾಡ್ಕೊತಿದ್ದೀವಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸಹ ಸಪ್ರೇಟ್ ನಾವು ಫ್ರೈ ಮಾಡ್ಕೋಬೇಕು. ಸೊ ಉದ್ದಿನ ಬೇಳೆನೂ ಅಷ್ಟೇ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಸಹ ನಾವು ಫ್ರೈ ಮಾಡ್ಕೋಬೇಕು. ಸೊ ಚಟ್ನಿ ಪುಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಾವು ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ, ಮತ್ತು ಕಲರು ಸಹ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ಇವಾಗ ಆಲ್ರೆಡಿ ಸ್ವಲ್ಪ ಬ್ರೌನ್ ಕಲರ್ ಆಗ್ತಿದೆ. ಸೊ ಈ ಥರ ಆಗೋವರೆಗೂ ನೀವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಐ ಫ್ಲೇಮೆಲ್ಲ ಇಟ್ಕೊಬಾರ್ದು. ಐ ಫ್ಲೇಮ್ ಇಟ್ಕೊಂಬಿಟ್ರೆ ನೀಟಾಗಿ ಮೀಡಿಯಮ್ಮಾಗಿ ಫ್ರೈ ಆಗೋಲ್ಲ. ಸೊ ಅದಕ್ಕಾಗಿ ಇವಾಗ ನೆಕ್ಸ್ಟ್ ಬಂದು ಕಡಲೆಬೇಳೆನ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇದೇ ಥರ ಫ್ರೈ ಮಾಡ್ಕೊಳ್ಬೇಕು. ಕಡಲೆಬೇಳೆನೂ ಅಷ್ಟೇ ಫುಲ್ಲು ಬ್ರೌನ್ ಕಲರ್ ಆಗಬೇಕು. ಸೊ ಅಲ್ಲಿವರೆಗೂ ಸಹ ನೀವು ಫ್ರೈ ಮಾಡಿ ನೋಡಿ, ಈ ಥರ ಆಗಬೇಕು. ಹಾಗೆ ನೆಕ್ಸ್ಟ್ ಬಂದು ಕಡಲೆ ಬೀಜನೂ ಅಷ್ಟೇ ನಾವು ಚಟ್ನಿಗೆಲ್ಲ, ಶೇಂಗಾ ಚಟ್ನಿಗೆಲ್ಲ ಯಾವ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬ್ರೌನ್ ಕಲರ್ ನಾವು ಫ್ರೈ ಮಾಡ್ಕೊತೀವೋ ಅದೇ ಥರ ಕಡಲೆ ಬೀಜನೂ ಸಹ ನಾವು ಫ್ರೈ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ನಿಜ ಗೈಸ್ ಅಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ. ನಿಧಾನವಾಗಿ ನಾವು ಫ್ರೈ ಮಾಡ್ಕೊಬೇಕು, ತುಂಬ ತಾಳ್ಮೆಯಿಂದ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಬಂದು ಕೊಬ್ಬರಿ ತುರಿನೂ ಸಹ ಅಮ್ಮ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಬಂದು ಏನೇನು ಇಂಗ್ರೀಡಿಯೆಂಟ್ಸ್ ಅಂತಂದರೆ ಸ್ವಲ್ಪ ಮೆಣಸು, ಹಾಗೆ 1-2 ಸ್ಪೂನು ಜೀರಿಗೆ, ಹಾಗೆ 1-2 ಸ್ಪೂನಷ್ಟು ಎಳ್ಳನ್ನು ಸಹ ಹಾಕೋಬೋದು. ಪ್ರೆಗ್ನೆಂಟ್ ಇರೋರು ಯಾರಾದರೂ ಇದ್ದರೆ ಎಳ್ಳನ್ನ ಸ್ಕಿಪ್ ಮಾಡ್ಕೊಳ್ಬೋದು. ಯಾಕಂತಂದರೆ ಪ್ರೆಗ್ನೆಂಟ್ ಇರೋರು ಎಳ್ಳ ತಿನ್ನಬಾರ್ದು. ಸೊ ಹಂಗಾಗಿ ಹೇಳ್ತಿದ್ದೀನಿ, ಬಿಳಿ ಎಳ್ಳು ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಪರವಾಗಿಲ್ಲ. ನೆಕ್ಸ್ಟ್ ಬಂದು ಕರ್ಬೇವಿನ ಸೊಪ್ಪು, ಅದನ್ನು ಸಹ ಅಷ್ಟೇ ಲೈಟಾಗಿ ತೋಬೆಚ್ಚಂಗೆ ಮಾಡ್ಕೊಳ್ಬೇಕು, ಈ ಥರ ಒಂದು ಸ್ವಲ್ಪ ಗರಿ ಅನ್ನೋವರೆಗೂ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಸಹ ನಮ್ಮಮ್ಮ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ತಾರೆ. ಇವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಫ್ರೈ ಮಾಡಿ ಸಪ್ರೇಟ್ ಈ ಥರ ಹಾಕ್ಕೊಂಡಿದ್ದಾರೆ. ಇವಾಗ ಅದನ್ನೆಲ್ಲನೂ ಸಹ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಫೈನಲಿ ನೋಡಿ ಚಟ್ನಿ ಪುಡಿ ಯಾವ ಥರ ಬಂದಿದೆ ಅಂತ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಸೇರಿಸ್ಕೊಳ್ಳಿ, ಆವಾಗ ನಿಮಗೆ ರೆಡ್ ಕಲರ್ ಸಿಗುತ್ತೆ. ನಮಗೆ ಖಾರ ಮೀಡಿಯಮ್ ಆಗಿ ಬೇಕು, ಅದಕ್ಕೆ ನಾವು ಈ ಥರ ಸೇರಿಸ್ಕೊಂಡಿದ್ದೀವಿ. ಫೈನಲಿ ಚಟ್ನಿ ಪುಡಿ ಈ ಥರ ಬಂದಿದೆ. ದೋಸೆ ಜೊತೆ ಆಗಿರ್ಬೋದು, ರೊಟ್ಟಿ ಜೊತೆ ಆಗಿರ್ಬೋದು, ಬಿಸಿ ಅನ್ನ ಮತ್ತು ತುಪ್ಪದ ಜೊತೆ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗಿವಾಗ ಬಾಯಲ್ಲಿ ನೀರೇ ಬರ್ತಿದೆ, ಅಷ್ಟು ಚೆಂದ ಇತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ಥರ ಫುಲ್ಲು ನೀಟಾಗಿ ಕೈ ಆಡಬೇಕು. ಇದನ್ನು ಒಂದು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿ ನೀವು ಎಷ್ಟು ದಿನ ಬೇಕಂದ್ರೂ ಇಟ್ಕೋಬೋದು. ಸೊ ಇವಾಗ ಆಲ್ರೆಡಿ ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು ಮಕ್ಕಳಿಗೆ. ಸೊ ಅರ್ಜೆಂಟ್ ಎಮರ್ಜೆನ್ಸಿ ಏನಾದರೂ ಇದ್ದರೆ ನೀವು ಇದಕ್ಕೆ ಸ್ವಲ್ಪ ಅನ್ನ ಕಲಿಸ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಸಹ ಕೊಡ್ಬೋದು ಮಕ್ಕಳಿಗೆ. ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಬಾಯ್.